ಗಂಡು ಮಗ, ನನಗೆ ಹೆಚ್ಚು ಪಾಲು ಬೇಕು, ಅವಳಿಗೆ ಮದುವೆ ಆಗಿದೆ, ಅವಳಿಗೆ ಯಾಕೆ ಆಸ್ತಿ ಪಾಲು ಕೊಡಬೇಕು, ಈ ರೀತಿ ಮಾತುಗಳು ಸಾಮಾನ್ಯವಾಗಿ ಆರ್ತಿಗೊಬ್ಬ ಕೀರ್ತಿಗೊಬ್ಳು ಅಂತ ಮಕ್ಕಳು ಮಾಡಿಕೊಂಡ್ರು. ಪೋಷಕರಿಗಂತೂ ಆಸ್ತಿ ವಿಚಾರದಲ್ಲಿ ಮಕ್ಕಳ ಕಚ್ಚಾಟಕ್ಕೆ ಸುಸ್ತು ಹೊಡೆದು ಬಿಟ್ಟಿರ್ತಾರೆ. ನಿಜವಾದ ಭಾರತೀಯ ಕಾನೂನು ಏನು ಹೇಳುತ್ತೆ, ತಂದೆಯ ಆಸ್ತಿಯಲ್ಲಿ ಯಾರಿಗೆ ಎಷ್ಟು ಪಾಲು, ಅದನ್ನು ತಿಳಿಸ್ತೇನೆ ನಾನು ಆದರ್ಶಿನಿ. ತಂದೆ ಆಸ್ತಿಯಲ್ಲಿ ಮಗನಿಗೆ ಎಷ್ಟು ಹಕ್ಕು ಇದೆಯೋ ಮಗಳಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಹರ್ ಮ್ಯಾರಿಟಲ್ ಸ್ಟೇಟಸ್ ಸಮಾನ ಹಕ್ಕಿದೆ, ಹೀಗೆಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅದು ತಾತ ಮುತ್ತಾತರಿಂದ ಬಂದ ಆಸ್ತಿ ಆದರೆ ಅದರಲ್ಲಿ ಮೊಮ್ಮಗಳಷ್ಟೇ ಮೊಮ್ಮಗನಿಗೂ ಜನ್ಮತಃ ಹಕ್ಕು ಇರುತ್ತದೆ. ತಂದೆಯ ಸ್ವಯಾರ್ಜಿತ ಆಸ್ತಿ ಆದರೆ ಅವರಿಷ್ಟ, ಅವ್ರು ಯಾರಿಗೆ ಬೇಕಾದರೂ ವಿಲ್ ಬರೀಬಹುದು. ವಿಲ್ ಬರೆಯದೇ ತೀರ್ಕೊಂಡಿದ್ರೆ ಮಗ ಮಗಳು ಆ್ಯಂಡ್ ಹೆಂಡತಿಗೆ ಸಮಾನ ಭಾಗ ಬರುತ್ತೆ. ಮಗಳಿಗೆ ಮದುವೆ ಆಗಿದೆ, ಇನ್ಯಾಕೆ ಆಸ್ತಿ ಆ್ಯಂಡ್ ಖರ್ಚು ಮಾಡಿದೀವಲ್ಲ ಮದುವೆ ಮಾಡ್ಕೊಡೋಕೆ ಅಂತೆಲ್ಲ ಹೇಳೋ ಹಾಗೆ ಇಲ್ಲ. 2020ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿತ್ತು. ತಂದೆ 2005ಕ್ಕಿಂತ ಮೊದಲೇ ತೀರ್ಕೊಂಡು ಆಸ್ತಿ ಏನಾದರೂ ಪಾಲು ಅಂದರೆ ಆಸ್ತಿ ಹಂಚಿಕೆ ಆಗಿಲ್ಲ ಅಂದರೆ ಮಗಳು ತನ್ನ ಪಾಲನ್ನು ಕೇಳಬಹುದು. ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ 2005 ಇಂದಿಗೂ ಜಾರಿಯಲ್ಲಿದೆ. ಕಾನೂನು ಹಕ್ಕು ಪ್ಲಸ್ ಮಾನವ ಹಕ್ಕು ಏನಿದೆ, ಎರಡು ಸಮತೋಲನೆಯಿಂದ ನೋಡುವುದು ಅಗತ್ಯ ಅಲ್ವಾ?